ಆಲೂರು ಹೊಮ್ಮದಲ್ಲಿ ಮುರಿದು ಬಿದ್ದ ತೆಂಗಿನ ಮರ, ವಿದ್ಯುತ್ ಕಂಬ. ಚಾಮರಾಜನಗರ ತಾಲೂಕಿನ ಆಲೂರು ಹೊಮ್ಮ ಗ್ರಾಮದಲ್ಲಿ ತೆಂಗಿನ ಮರ, ವಿದ್ಯುತ್ ಕಂಬ ನೆಲಕ್ಕುರುಳಿವೆ. ಸೋಮವಾರ ರಾತ್ರಿ 11:30 ಸಮಯದಲ್ಲಿ ನಾಯಕರ ಬೀದಿಯಲ್ಲಿ ತೆಂಗಿನ ಮರವೊಂದು ವಿದ್ಯುತ್ ತಂತಿ ಮೇಲೆ ಬಿದ್ದು ಒಂದು ವಿದ್ಯುತ್ ಕಂಬ ಮುರಿದು ಬಿದ್ದಿವೆ. ಮತ್ತೊಂದು ವಿದ್ಯುತ್ ಕಂಬ ವಾಲಿದೆ. ಯಾವುದೇ ಹಾನಿಯಾಗಿಲ್ಲ. ಘಟನೆ ನಡೆದ ತಕ್ಷಣವೇ ಕೆಬಿ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಬೆಳಗ್ಗೆ 10 ಗಂಟೆಯಾದರೂ ಯಾವ ಅಧಿಕಾರಿಯೂ ಸ್ಥಳಕ್ಕೆ ಆಗಮಿಸಿಲ್ಲ. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಏನಾದರೂ ಅನಾಹುತ ಸಂಭವಿಸಿದರೆ ಏನು ಮಾಡ್ತಾರೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಎನ್ಕೆ ಟಿವಿ4, ಚಾಮರಾಜನಗರ. ಹೊಮ್ಮ ಗ್ರಾಮದಲ್ಲಿ ರಾತ್ರಿ ಸುಮಾರು 11:30 ವೇಳೆಗೆ ಒಂದು ತೆಂಗಿನ ಮರ ದಿಢೀರಂತ ಕುಸಿದು ಬಿದ್ದು ಕಂಬದ ಮೇಲೆ ವಿದ್ಯುತ್ ಸ್ಪರ್ಶ ಇದಾಗಿ ವಿದ್ಯುತ್ ಕಂಬ ಬಿದ್ದಿದೆ. ದಯಮಾಡಿ ಅಧಿಕಾರಿಗಳು ಯಾರೂ ಬಂದು ಇನ್ನೂ ಇಲ್ಲಿ ಗಮನ ಹರಿಸಿಲ್ಲ. ಬಂದು ಇಲ್ಲಿ ತಕ್ಷಣ ಈ ಗ್ರಾಮಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಇದನ್ನು ಸರಿಪಡಿಸಬೇಕೆಂದು ಈ ಮೂಲಕ ಹೊಮ್ಮ ಗ್ರಾಮದ ಗ್ರಾಮಸ್ಥರು ಕೇಳಿಕೊಳ್ಳುತ್ತೇವೆ.